ಸರ್ ನಿಮ್ ಸಂಘಟನೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಯ್ತು ನಮ್ಗೆ. ಸಂಘಟನೆ ಮೆಂಬರ್ ಆಗಿದ್ರೆ ಹೆಲ್ಪ್ ಆಗುತ್ತೆ, ಮೆಂಬರ್ ಆಗಿಲ್ಲ ಅಂದ್ರೆ ಸಂಘಟನೆಯಿಂದ ಏನ್ ಹೆಲ್ಪ್ ಮಾಡಕ್ಕಾಗುತ್ತೆ? ನಂಬರ್ ಆಗಿಲ್ಲ ಸರ್. ನಾವು ಆಗ್ಬೇಕು, ವಿಡಿಯೋಗಳನ್ನ ಮೆಂಬರ್ ಆಗ್ಬೇಕು. ಸೋಷಿಯಲ್ ವಿಡಿಯೋಲೆಲ್ಲ ನೋಡ್ತಾ ಇರ್ತಿದ್ದೋ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದ್ ಬೇರೆ ಸರ್, ಸಂಘಟನೆಯಲ್ಲಿ ಮೆಂಬರ್ ಆಗಿರೋದ್ ಬೇರೆ ಸರ್. ಅದು ಮುಂಚೆ ಇಲ್ಲಿ ಇದ್ದು ನಿಮ್ಮ ಸಂಘಟನೆಯವರೆಲ್ಲ ಡ್ರೈವರ್ಗಳು ಅವ್ರು ಇವಾಗ ಹೇಳಿ, ಯಾರು ಏನ್ ಕಾಣ್ತಾ ವಿಷಯ ಇಲ್ಲ ಹೇಳಿ. ಸುಮಾರು. ಸರ್ ನಮ್ಗೆ ರಾಜೀವ್ ಗಾಂಧಿಯಲ್ಲಿ ಒಂದು ಮನೆ ಅಲರ್ಟ್ ಆಗಿದೆ, ಹಾ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ. ಹಾ ಆ ಮನೆ ಅಲರ್ಟ್ ಆಗಿರೋ ಮನೆಗೆ ನಾವು ಲೋನ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದೀವಿ 9.5 ಲಕ್ಷ. ಹಾ ಆ ದುಡ್ಡುನು ಅವ್ರಿಗೆ ಕೊಟ್ಬಿಟ್ಟಿದೀವಿ. ಹ್ಮ್ ಬಟ್ ಅಲ್ಲಿ ಅವರು ರಾಜೀವ್ ಗಾಂಧಿ ಆಫೀಸ್ ಅಲ್ಲಿ ನಾನು ಫಸ್ಟ್ 50,000 ಕಟ್ಟಿ ಬುಕ್ ಮಾಡಿರೋದು ಮಾತ್ರ ತೋರಿಸ್ತಾ ಇದೆ 50,000. ಇನ್ನು ಉಳಿದಿದ್ದು 9.5 ಲಕ್ಷ ತೋರಿಸ್ತಾ ಇಲ್ಲ. ನೀವ್ ಆ 9.5 ಲಕ್ಷ ಅವ್ರನ್ನ ಲೋನ್ ಮಾಡಿಸ್ಬಿಟ್ಟು ಕೊಟ್ಟಿದೀನಿ ಅಂತ ಹೇಳ್ತಿದ್ದೀರಲ್ಲ, ಹಾ, ಯಾರು ಕೊಟ್ಟಿದ್ದೀರಾ ಆ ದುಡ್ಡು? ಆ ದುಡ್ಡು ರಾಜೀವ್ ಗಾಂಧಿ ಆಫೀಸ್ಗೆ ಕೊಟ್ಟಿರೋದು. ರಾಜೀವ್ ಗಾಂಧಿ ಆಫೀಸ್ಗೆ ಅಂದ್ರೆ ಅಲ್ಲಿ ಹಾ, ಯಾರ್ದಾದ್ರು ಅವರ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದೀರಾ, ಯಾವ್ದಾದ್ರು ಹೋಗಿ ಕೈ ಕೊಟ್ಬಿಟ್ಟು ಬಂದಿದ್ದೀರಾ? ಕೈಗೆಲ್ಲ ಚೆಕ್ ಕೊಡ್ತಾರೆ, ಚೆಕ್ ಡಿ ಡಿ ಕೊಟ್ಟಿದೀವಿ ಅವ್ರಿಗೆ. ಆ ಡಿಡಿ ಯಾರು ಪಾಸ್ ಆಗಿದೆ? ಆ ಡಿ ಡಿ ರಾಜೀವ್ ಗಾಂಧಿ ಮಂಡಳಿಗೆ ಅಂತ ಪಾಸ್ ಆಗಿದೆ. ಅದು ನಿಮ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ ತಾನೇ, ಚೆಕ್ ಕೊಟ್ಟ ಮೇಲೆ? ನಾನು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ತಿರೋದು. ಆಯ್ತು ಸರ್, ಅವರು ಯಾವ್ದೇ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ಸಿದ್ರು ಈಗ ನಿಮ್ಗೆ ಲೋನ್ ಆಗಿದ್ರೆ ಅಲ್ಲಿಂದ ಅಲ್ಲಿಗೆ ಹೋಗಿರೋದಕ್ಕೆ ಡೀಟೇಲ್ಸ್ ಕೊಡ್ತಾರಲ್ಲ ಅವರು. ಹೌದು, ಅಸ್ಲಾಟ್ಮೆಂಟ್ ಕೊಟ್ಟಿದ್ದಾರೆ, ನಮ್ ಬ್ಯಾಂಕ್ ಅಲ್ಲಿ ಅಸ್ಲಾಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಗೆ. ಈಗ ಅದನ್ನ ತಗೊಂಡೋಗಿ ನೀವು ಅಲ್ಲಿ ಕೇಳಿ. ಅಲ್ಲಿ ಕೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡ್ತಾ ಇಲ್ಲ ಸರ್. ಅವರು ಇಲ್ಲಿಂದ ಅಲ್ಲಿ ಕಳಿಸ್ತಾರೆ, ಅಲ್ಲಿಂದ ಇಲ್ಲಿ ಕಳಿಸ್ತಾರೆ. ಅವ್ರು ಕೇಳಿದ್ರೆ ನನ್ನ ಹತ್ರ ಬಂದಿಲ್ಲ ಇದು ಅಂತ ಇವ್ರು ಹೇಳ್ತಾರೆ. ಎಂ ಡಿ ಅವ್ರನ್ನ ಕೇಳಿದ್ರೆ ನನ್ನ ಹತ್ರ ಬಂದಿಲ್ಲ ಅದು ಅಂತ ಅವ್ರು ಹೇಳ್ತಾರೆ. ಹೀಗಾಗಿ ಅದು ನನಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಏನಾದ್ರು ನಿಮ್ ಸಂಘಟನೆ 10 ರೂಪಾಯಿ 20 ರೂಪಾಯಿ ದುಡ್ಡಲ್ಲ ಹಾ, ಸರಿ. ನಾವು 9.5 ಲಕ್ಷ ಅದು ಲೋನ್ ಮಾಡಿಸಿ ನೀವು ಆ ದುಡ್ಡನ್ನ ಕಟ್ಟಿದೀರಾ ಅಂತ ಹೇಳ್ತಾ ಇದ್ದೀರಾ. ಹೌದು ಸರ್, ಲೋನ್ ಈಗ ಕಟ್ತಾ ಇದೀನಿ ಸರ್. ಒಂದ್ ನಿಮಿಷ ಇರಿ. ಅವಾಗ 50,000, ಇವಾಗ 9.5 ಅಂದ್ರೆ 10 ಲಕ್ಷ ರೂಪಾಯಿ ದುಡ್ಡು. ಹೌದು ಸರ್, ಟೋಟಲ್ 13.5 ಲಕ್ಷ ಮನೆ ರೈಟ್ ಇರೋದು. ಅದ್ರಲ್ಲಿ 3.5 ಲಕ್ಷ ಸಬ್ಸಿಡಿ ಬರುತ್ತೆ ನಮ್ಗೆ. ಹಾ ಇನ್ನ ಉಳಿದಿದ್ದು 9,23,000 ಅವ್ರಿಗೆ ಕೊಟ್ಟಿರೋದು ನಾವು. ಈಗ 9,50,000. ಇದಕ್ಕೆ ಎಲ್ಲ ಸಚಿವ ಬಂದು ಜಮೀರ್ ಅಹಮದ್ ಅವ್ರು ಇರೋದಲ್ವಾ? ಹೌದು ಸರ್, ಹೌದು. ಹೋಗ್ ಒಂದ್ಸರಿ ಜಮೀರ್ ಅಹಮದ್ ಅವ್ರನ್ನ ಒಂದ್ಸರಿ ಕೇಳ್ಬೇಕು ತಾನೆ ನೀವು. ಅವರು ನಮಗೆ ಸಿಕ್ಕದೇ ಇಲ್ಲ ಸರ್. ಅವರು ಚಾಮರಾಜಪೇಟೆ ಅಲ್ಲಿ ಆಫೀಸ್ ಹತ್ರ ಹೋಗಿದ್ದೆ, ಅಲ್ಲೂ ಸಿಕ್ಕಲ್ಲ ಸರ್. ಅವ್ರ ಪಿ ಎಗಳು ಅವ್ರು ಯಾರು ಇರ್ತಾರೆ ಆಫೀಸಲ್ಲಿ, ಅವ್ರು ಕೇಳಿದ್ರೆ ಅವ್ರಿಲ್ಲ ಅಲ್ಲೋಗೋರೆ ಇಲ್ಲೋಗೋರೆ ಅಂತ ಹೇಳ್ತಾರೆ ಸರ್. ಆಯ್ತು, ಎಲೆಕ್ಷನ್ ಟೈಮ್ ಇತ್ತು, ಓಡಾಡ್ತಿದ್ರು. ಹ್ಮ್ ಇಲ್ಲ ಅವ್ರ ಮನೆ ಇದೆಯಲ್ಲ, ಅವ್ರ ಮನೆ ಹತ್ರಕ್ಕೂ ಹೋಗಿ, ಅವ್ರ ಆಫೀಸ್ ಹತ್ರಕ್ಕೂ ಹೋಗಿ. ಅವ್ರ ಮನೆ ಎಲ್ಲಿದೆ ನನಗೆ ಗೊತ್ತಿಲ್ಲ. ಒಟ್ಟಾಗಿ ಚಾಮರಾಜಪೇಟೆಯಲ್ಲಿ ಅವ್ರ ಆಫೀಸ್ ಇರೋದು ಮಾತ್ರ ನಾನು ನೋಡಿದ್ದೀನಿ ಸರ್. ನೀವು ಅವ್ರನ್ನೇ ಹೋಗಿ ಭೇಟಿ ಮಾಡ್ಬಿಟ್ಟು, ನೋಡಿ ಸರ್ ಹಿಂಗೆ ಅಕ್ಲೈಮೆಂಟ್ ಎಲ್ಲ ಇದೆ, ನನಗೆ ಲೋನ್ ಮಾಡಿಸ್ಕೊಂಡು ಆ ದುಡ್ಡು ನಿಮ್ ಡಿಪಾರ್ಟ್ಮೆಂಟ್ ಗೆ ಅಮೌಂಟ್ ಹೋಗಿದೆ. ಈಗ ಕೇಳಿದ್ರೆ ಎಂ ಡಿ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತಾರೆ. ಇಲ್ಲಿ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಈಗ ನನ್ ದುಡ್ಡು ಎಲ್ಲಿ ಹೋಗಿದೆ, ಯಾರಿಗ ಹೋಗಿದೆ ಸರ್ ಅಂತ ಅವ್ರನ್ನೇ ಕೇಳಿದ್ರೆ ನಿಮ್ಗೆ ನನ್ನ ಪ್ರಕಾರ ಏನಾದ್ರು ಒಂದ್ ಮೂವ್ಮೆಂಟ್ ಆಗ್ಬೋದು ಅಂತ ನಾನು ಅನ್ಕೊಂಡಿದೀನಿ. ನೀವು ಭೇಟಿ ಮಾಡಿಸ್ಬೇಕಲ್ಲ. ಜಮೀರ್ ಅವ್ರ ಮನೆ ನೋಡಿಲ್ಲ ಸರ್. ಎಲ್ಲಿ ಸರ್ ಇರೋದು ಅವ್ರ ಮನೆ? ಅಲ್ಲೇ ಇಲ್ವೇನ್ರಿ, ಕಂಟೋನ್ಮೆಂಟ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ವಾ, ಅದ್ಯಾವ್ದೋ ಚರ್ಚ್ ಪಕ್ಕ? ಶಿವಾಜಿನಗರ ಕಂಟೋನ್ಮೆಂಟ್. ಅಲ್ಲಿಂದ ನೀವು ಆ ಕಡೆ ಇದ್ರ ಕಡೆಗೆ ಹೋದ್ರೆ ಯಾವ್ದೋ ಯಾವ್ದಪ್ಪ ಅದು ಟ್ಯಾನಿ ರೋಡ್ ಕಡೆಗೆ. ಅಲ್ಲಿ ಕಂಟೋನ್ಮೆಂಟ್ ಇಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ರೈಟ್ ಸೈಡ್ ಅಲ್ಲಿ ಒಂದ್ ಚರ್ಚ್ ಪಕ್ಕದ್ದೇ ಅವ್ರ ಮನೆ. ಅದೇ ನಾನು ಅವ್ರ ಮನೆ ನೋಡಿಲ್ಲ. ಇಲ್ಲಿ ಚಾಮರಾಜಪೇಟೆಗೆ ಒಂದ್ 2-3 ಸರಿ ಹೋದೆ. ಅವರು ನೋಡಿದ್ರೆ ಹಂಗೆ ಹೇಳ್ತಾರೆ. ಇವರು ರಾಜೀವ್ ಗಾಂಧಿ ಆಫೀಸಲ್ಲಿ ಇವರು ಮೋಸ್ಟ್ಲಿ ನಮ್ ದುಡ್ಡನ್ನ ಏನೋ ದುರ್ಬಳಕೆ ಮಾಡ್ಕೊಂಡಿರಂಗ ಅವ್ರೆ. ನನಗೆ ಅದ್ರ ಮೇಲೆ ಅನುಮಾನ. ದುರ್ಬಳಕೆನೆ ಮಾಡ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಈಗ ಬ್ಯಾಂಕ್ ಅವ್ರಿಗೆ ಕೇಳಿ, ಈಗ ಪಾಸ್ ಆಗಿದೆಯಲ್ಲ ಯಾರ ಹೆಸರಿಗೆ ನೀವು ಅಮೌಂಟ್ ಹೋಗಿದೆ ಅನ್ನೋದಕ್ಕೆ ಡೀಟೇಲ್ಸ್ ಕೊಡಿ ಅಂತ ಕೊಟ್ಟಿದಾರ? ಇಲ್ಲ, ಫೈಲ್ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ ಅಂತ ಬರೀ. ಅಲ್ಲ, ನಾನು ಅದನ್ನ ಕೇಳ್ದಿಲ್ಲ ಸರ್. ಇವಾಗ ನಿಮ್ಗೆ ಲೋನ್ ಮಾಡ್ಕೊಟ್ರಲ್ಲ ಸರ್ ಪ್ರೈವೇಟ್ ಬ್ಯಾಂಕ್ ಅವರು, ಆ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ದುಡ್ಡು ಹಾಕಿದ್ರ ಇಲ್ಲ ಅವರೇ ನೇರವಾಗಿ ಅವ್ರಿಗೆ ಕಳಿಸ್ಬಿಟ್ರ? ನೇರವಾಗಿ ಅವ್ರಿಗೆ ಚೆಕ್ ಕೊಟ್ಬಿಡ್ತಾರೆ ಅವರು. ಪ್ರೈವೇಟ್ ಬ್ಯಾಂಕ್ ಅವರು ನಮ್ಗೆ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಇವರು ಯಾರು, ರಾಜೀವ್ ಗಾಂಧಿ ಅವರು. ಏನಂತ, ನಮ್ಗೆ ಈ ಡೇಟ್ ಒಳಗಡೆ ನೀವು ಬಂದು ದುಡ್ಡು ಸೆಟ್ಲ್ಮೆಂಟ್ ಮಾಡಿ ಅಂತ. ನಿಮ್ಗೆ ಹಂಗೆ ವಾಟ್ಸ್ಆಪ್ ಮಾಡಿದ್ದೀನಿ ನೋಡಿ. ಇರ್ಲಿ ಹೇಳಿ.
ಆ ನೋಟಿಸ್ ಅಲ್ಲಿ ನಮ್ಗೆ 9ನೇ ತಾರೀಕು 4ನೇ ತಿಂಗಳೊಳಗಡೆ ನೀವು ಲೋನ್ ಸೆಟ್ಲ್ಮೆಂಟ್ ಮಾಡಪ್ಪ ಅಂತ ನಮ್ಗೆ ಡಿಮ್ಯಾಂಡ್ ಲೆಟರ್ ಕೊಡ್ತಾರೆ. ಹಾ ನಾನು ಆ ಡಿಮ್ಯಾಂಡ್ ಲೆಟರ್ ಏನ್ ಡೇಟ್ ಇದೆ ಅದಕ್ಕಿಂತ ಮುಂಚೆನೆ ನಾವು ಚೆಕ್ ಕೊಟ್ಟಿದೀವಿ ಅವ್ರಿಗೆ. ಹಾ ಅಲ್ಲಿ ಏನಾಗಿದೆ, ನಾನು ಮುಂಚೆ ಬಂದು ಅವ್ರಿಗೆ ನನಗೆ ಮನೆ ಇದು ಬದಲಾವಣೆ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ಟಿದ್ದೆ 3 ತಿಂಗಳ ಹಿಂದೆ. ಹಾ ಅದು ಬದಲಾವಣೆ ಮಾಡಕ್ಕಾಗಲ್ಲ ಅಂತ 3 ತಿಂಗಳಿಂದ ಹೇಳ್ತಾನೆ ಇದ್ರು. ಒಂದ್ಸರಿ ಕೊಟ್ಮೇಲೆ ಚೇಂಜ್ ಮಾಡಕ್ ಆಗಲ್ಲ, ನೀವು ಅದನ್ನೇ ಮಾಡ್ಕೊಬೇಕು, ನೀವು ಅದೇ ಮನೆಗೆ ನೀವು ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಂಗೆ ಡಿಮ್ಯಾಂಡ್ ನೋಟಿಸ್ ಕೊಟ್ಬಿಟ್ರು ಹಾ 3 ತಿಂಗಳಾದ್ಮೇಲೆ. ಸರಿ ಆಯ್ತು ಸರ್, ನನಗೆ ಅದನ್ನೇ ಕೊಡಿ, ನನಗೆ ಈಗ ಬದಲಾವಣೆ ಮಾಡಕ್ ಆಗಲ್ಲ ಅಂತ ಇದ್ದೀರಾ, 3 ತಿಂಗಳು ಕಾಯ್ದಿದೆ ನಾನು, ಇದಕ್ ಮೇಲೆ ಇನ್ನ ಕಾಯಕ್ ಆಗಲ್ಲ ಅಂತ ಹೇಳಿ ಲೋನ್ ಮಾಡಿಸ್ಕೊಳ್ಳೋಣ ಸರ್, ಅದಕ್ಕೆ ನಿಮ್ ಸೆಟ್ಲ್ಮೆಂಟ್ ಮಾಡೋಣ, ಸೆಟ್ಲ್ಮೆಂಟ್ ಮಾಡ್ಕೊಂಡ್ಬಿಡಿ ನೀವು ಈ ಡೇಟ್ ಒಳಗಡೆ ಅಂತ ಡಿಮ್ಯಾಂಡ್ ನೋಟಿಸ್ ಕೊಟ್ಬಿಟ್ರು ನನ್ನ ಕೈಗೆ. ಸರಿ ಆಯ್ತು ಬಿಡಿ, ನಮ್ಗೇನು ಬದಲಾವಣೆ ಮಾಡಕ್ ಆಗಲ್ಲ, ಎಲ್ಲ ಒಂದ್ ಕಡೆ ಕೊಡ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಡಿಮ್ಯಾಂಡ್ ನೋಟಿಸ್ ಇಸ್ಕೊಂಡು ಹೋಗಿ ಟೈಮ್ ಕರೆಕ್ಟ್ ಆಗಿ ನಾವು ಲೋನ್ ಎಲ್ಲ ಮಾಡ್ಕೊಂಡು ತಗೊಂಡೋಗಿ ಡಿ ಕೊಟ್ಬಿಟ್ಟು ನಾವು ಡಿ 27/3 ಡಿ ಕೊಟ್ಟಿದೀವಿ. ಆಯ್ತು ಸರ್, ಡಿ ಯಾರ ಹೆಸರು ಕೊಟ್ಟಿದ್ದೀರಾ? ಡಿ ನಮ್ಮ ಹೆಸರಿಂದ ರಾಜೀವ್ ಗಾಂಧಿ ಆಫೀಸ್ಗೆ ನಾವು ಫಸ್ಟ್ 50,000 ಕಟ್ಟಿರ್ತೀವಲ್ಲ ಅಕೌಂಟ್, ಆ ಅಕೌಂಟ್ಗೆ ಇವರು ಚೆಕ್ ಕೊಟ್ಬಿಡ್ತಾರೆ. ಓಕೆ, ಹಂಗಾದ್ರೆ ಅದೇ ಅಕೌಂಟ್ಗೆ ದುಡ್ಡು ಹೋಗಿರುತ್ತೆ. ಅಲ್ಲಿ ತೋರಿಸ್ತಾ ಇಲ್ಲ ನಮ್ಗೆ, ಕಂಪ್ಯೂಟರ್ ಅಲ್ಲಿ ದುಡ್ಡು ಬಂದಿಲ್ಲ ಅಂತ ತೋರಿಸ್ತಾ ಐತೆ ರಾಜೀವ್ ಗಾಂಧಿ ಆಫೀಸಲ್ಲಿ ತೋರಿಸಿದ್ರೆ. ಆಯ್ತಪ್ಪ, ನಿನ್ಗೇನೋ ದುಡ್ಡು ಬಂದಿಲ್ಲ ಅಂತ ನೀನ್ ತೋರಿಸ್ತಾ ಇದೀಯಾ, ಇಲ್ಲಿ ಡಿ ಪಾಸ್ ಆಗಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆಯಲ್ಲ ಅಂತ ನೀವ್ ಅದನ್ನ ತೋರಿಸ್ಲಿಲ್ವಾ? ತೋರಿಸ್ತೇನೆ, ನಾನು ತೋರಿಸ್ಬಿಟ್ಟು ಕೇಳ್ದೆ, ದುಡ್ಡು ಬಂದಿದೆ ಅಂತ ಹೇಳ್ತಾರೆ ಅವರು. ಎಲ್ರಿದೆ ತೋರಿಸ್ರೆ, ಮತ್ತೆ ಅದು ಕಂಪ್ಯೂಟರ್ ತೋರಿಸ್ತಾ ಇಲ್ವಲ್ರಿ ಇಲ್ಲಿ ಅಂತಂದ್ರೆ, ಫೈಲ್ ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ಅದ್ ಬರ್ಬೇಕು, ಅವರಿಂದ ಬರ್ಬೇಕು, ಇವರಿಂದ ಬರ್ಬೇಕು ಅಂತ ಕೇಳ್ತಾರೆ. ಒಳಗಡೆ ಏನು ಟೆಕ್ನಿಕಲ್ ತೊಂದರೆ ಮಾಡೋರು ಅಥವಾ ಯಾರು ಈ ದುಡ್ಡನ್ನ ಬಳಸ್ಕೊಂಡು ದುರ್ಬಳಕೆ ಮಾಡೋರು, ಇದೇ ದೊಡ್ಡ ಅದ್ರ ಮೇಲೆ ನನಗೆ ಡೌಟ್ ಸರ್. ಅದನ್ನ ದುರ್ಬಳಕೆ ಮಾಡ್ಕೊಂಡು ಏನೋ ಒಂದು ಮಾಡೋರೆ, ಅದರಿಂದ ನನಗೆ ಅದು ಕಂಪ್ಯೂಟರ್ ಹೋಗಿ ನನ್ನ ಅಕೌಂಟ್ಗೆ ಅದು ಬಂದಿಲ್ಲ ಅಂತ ಅಲ್ಲಿ ತೋರಿಸ್ತಾ ಐತೆ. ಬರೀ 50,000 ಕಟ್ಟಿರೋದು ಮಾತ್ರ ಅಲ್ಲಿ ತೋರಿಸ್ತಾ ಐತೆ. ಆಯ್ತು, ಇವಾಗ ನಿಮ್ ಹತ್ರ ಮಾತಾಡಿರೋದು ನೀವು ಆಟೋ ಡ್ರೈವರಾ? ಹೌದು ಸರ್, ಹೌದು 25 ವರ್ಷ ಆಯ್ತು ನಾನು ಡ್ರೈವರ್ ಆಗಿ. ಈಗ ನೀವು ಮಾತಾಡಿರೋದ್ನ ಒಂದ್ ನಿಮಿಷ ಇರಿ, ಮಾತಾಡೋದನ್ನ ರೆಕಾರ್ಡ್ ಮಾಡಿದೀನಿ. ಇದನ್ನ ಎಡಿಟ್ ಮಾಡ್ಬಿಟ್ಟು ಜಮೀರ್ ಅಹಮದ್ ಅವ್ರಿಗೆ ಟ್ಯಾಗ್ ಮಾಡ್ಬಿಟ್ಟು ಬಿಡ್ತೀನಿ. ಮಾಡಿ ಸರ್, ನಿಮ್ ಸಂಘಟನೆಯಿಂದ ನಮ್ಮೊಂದು ಒಳ್ಳೆ ಕಾರ್ಯ ಆದ್ರೆ ನಮ್ಗೆ ದಯವಿಟ್ಟು ನಾವ್ ಇರೋ ಗಂಟೆ ಅವ್ರಿಗೆ ಟ್ಯಾಗ್ ಮಾಡ್ಬಿಟ್ಟು ಅಲ್ಲಿ ಒಬ್ರು ನನಗ್ ಪರಿಚಯ ಇರೋರು, ಅವ್ರು ಕ್ಲೋಸ್ ಆಗಿರೋರು, ಅವ್ರು ಪರ್ಸನಲ್ ಆಗಿ ಲಿಂಕ್ ನ ಕಳಿಸ್ತೀನಿ, ಆಡಿಯೋ ಕೇಳಿಸ್ಕೊಳಪ್ಪ ಅಂತ. ಆ ವ್ಯಕ್ತಿ ಏನಾದ್ರು ಅದನ್ನ ಕೇಳಿಸ್ಕೊಂಡು ನನಗೆ ರಿಪ್ಲೈ ಕೊಟ್ರೆ ನಿಮ್ಗೆ ಹೇಳ್ತೀನಿ. ಸರಿ ಸರ್. ಆಮೇಲೆ ನೀವು ಅಲ್ಲಿ ಹೋಗಿ ಜಮೀರ್ ಅವರು ಎಲ್ಲಿ ಸಿಗ್ತಾರೆ ಅಂತ ಭೇಟಿ ಮಾಡಿ, ಇದರಲ್ಲಿ ಯಾವ ಅಲ್ಕಟ್ ನನ್ ಮಕ್ಳು ನಿಮ್ ದುಡ್ಡು ಅದ್ಮವ್ರೆ ಅನ್ನೋದು ಗೊತ್ತಾಗ್ತದೆ. ಏನಾದ್ರು ಯಾವನಾದ್ರು ಅಧಿಕಾರಿಗಳು ಅದ್ಮಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಟ್ಲೀಸ್ಟ್ ಇಲ್ಲ ನಿಮ್ ದುಡ್ಡು ಅಷ್ಟು ಬಂದಿರುವಂತದ್ದು ಏನಾಯ್ತು ಅನ್ನೋದಾದ್ರೂ ಸ್ವಲ್ಪ ಬಹಿರಂಗ ಆಗ್ಲಿ. ಸರಿ ಸರ್, ನಾನು RTI ಅಲ್ಲೂ ಲೆಟರ್ ಹಾಕಿದ್ದೀನಿ ಸರ್. ಮೊನ್ನೆ ಒಂದು ವಾರ ಆಯ್ತು ಲೆಟರ್ ಹಾಕಿ RTI ಅಲ್ಲಿ ಈ ಚೆಕ್ ಅಮೌಂಟ್ ಯಾರಿಗೆ ಹೋಗಿದೆ, ಎಲ್ಲಿಗೆ ಬಂದಿದೆ, ಯಾವ ಅಕೌಂಟ್ ಬಂದಿದೆ ಅಂತ ಕೇಳಿದ್ದೀನಿ. ಅದಿನ್ನ ಮಾಹಿತಿ ಬಂದಿಲ್ಲ, ಒಂದು ವಾರ 15 ದಿವಸ ಆಗಿದೆ. ಬರುತ್ತೆ, ವೇಟ್ ಮಾಡಿ ಹಂಗಾದ್ರೆ. ಆಯ್ತು, ನೋಡೋಣ. ನಾನು ಇದನ್ನ ನಮ್ಮ ಟೀಮ್ ಹುಡುಗರು ಕಳಿಸ್ಬಿಟ್ಟು ಎಡಿಟ್ ಮಾಡಿಸ್ಬಿಟ್ಟು ಹಾಕ್ತೀನಿ. ಫೇಸ್ಬುಕ್ ಅಲ್ಲಿ ಇದೀರಾ? ಹೌದು ಸರ್, ಇದೀನಿ ಸರ್. ನೋಡ್ತಾ ಇರ್ತೀನಿ, ಲೈಕ್ ಕಮೆಂಟ್ ಎಲ್ಲ ಕೊಡ್ತಾ ಇರ್ತೀನಿ ಸರ್. ಲೈಕ್ ಕಮೆಂಟ್ ಇರ್ಲಿ. ನನ್ನ ಫೇಸ್ಬುಕ್ ಅಲ್ಲಿ ಇದ್ರೆ ಈಗ ಅಪ್ಲೋಡ್ ಮಾಡಿಸ್ತೀನಿ, ಅವಾಗ ನೀವು ಶೇರ್ ಮಾಡಿ. ಸರಿ ಸರ್, ನಾನು ಟ್ಯಾಗ್ ಮಾಡ್ತೀನಿ. ಯಾರಾದ್ರೂ ಈ ಆಡಿಯೋ ಎಲ್ಲ ಕೇಳಿಸ್ಕೊಂಡ್ರೆ ಎಲ್ಲ ವೈರಲ್ ಮಾಡ್ಲಿ. ನಮ್ಮ ಮಕ್ಳು ಯಾವ ತಿಂದವ್ರು ಅಟ್ಲೀಸ್ಟ್ ಅದಾದ್ರೂ ಆಚೆ ಬರ್ಲಿ. ಸರಿ ಸರ್, ಆಯ್ತು ಸರ್. ಓಕೆ. ಸರಿ ಸರ್, ಓಕೆ ಸರ್.